Hi friends, in this video I will explain the concept of communicating with other devices for 8 marks. So again, communicating with other device main concept ಒಳಗಡೆ ನಮಗೆ there are 5 to 6 different concepts ಬರ್ತವೆ. First ಏನು role of controllers, direct memory access, handshaking, popular communication media, communication rates. So first we need to take up with respect to the communicating with other devices. So ಈಗ ಇಲ್ಲಿ ನಾವು ಇದನ್ನ ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ಒಂದು ಲ್ಯಾಪ್ಟಾಪ್ ಅಥವಾ ಒಂದು ಡಿವೈಸ್ ಅಂತ ನಾವು ಎಕ್ಸಾಂಪಲ್ ತಗೊಂಡ್ರೆ ಅದರೊಳಗಡೆ ನಮಗೆ ಪ್ರೊಸೆಸರ್ ಇರುತ್ತೆ, ಮೆಮೊರಿ ಇರುತ್ತೆ, ಆ್ಯಂಡ್ ದೆನ್ ಅದೇ ರ್ಯಾಮ್ ಇರುತ್ತೆ, ಆ್ಯಂಡ್ ದೆನ್ ವಿ ವಿಲ್ ಬಿ ಹ್ಯಾವಿಂಗ್ ದ ಸ್ಪೇಸ್ ಫಾರ್ ವರ್ಕಿಂಗು, ಡಿಸ್ಪ್ಲೇ ಆಗಿರ್ಬೋದು ಅಥವಾ ಇನ್ಪುಟ್ಟು ಔಟ್ಪುಟ್ಟು, ಸೆವರಲ್ ಥಿಂಗ್ಸ್. So these things it will be connected to the whatever the golden lines are, maybe printed lines present onto the circuit board. So main memory and CPU from the core of a computer. The computer communicates with peripheral device such as mass storage system, printers, keyboard, mice, display screen, digital cameras and even other computers. ಸೊ ಈ ಕಮ್ಯುನಿಕೇಶನ್ ಆಗಬೇಕು ಅಂತಂದ್ರೆ ನಮಗೆ ಎಷ್ಟೊಂದು ಡಿಫ್ರೆಂಟ್ ಕಾಂಪೊನೆಂಟ್ಸ್ ಬೇಕಾಗುತ್ತೆ ಅಥವಾ ಇನ್ಬಿಲ್ಟು, ರೈಟ್, ಲೈಕ್ ದಟ್. ಸೊ ಇಲ್ಲಿ ನಾವು ಸಿಸ್ಟಮಿಂದ ಪ್ರಿಂಟರ್ ಕನೆಕ್ಟ್ ಮಾಡ್ತಕ್ಕಂತೀವಿ, ಆರ್ ಡಿಸ್ಪ್ಲೇ ಸ್ಕ್ರೀನಿಗೆ ಕನೆಕ್ಟ್ ಮಾಡ್ಕೋತೀವಿ, ಆರ್ ಡಿಜಿಟಲ್ ಕ್ಯಾಮ್ರಾಸು, ಆರ್ ಇವನ್ ಎಷ್ಟೊಂದು ಇನ್ಪುಟ್ ಔಟ್ಪುಟ್ ಡಿವೈಸ್ಗೆಲ್ಲ ನಾವು ಕನೆಕ್ಟ್ ಮಾಡ್ಕೋತೀವಿ. ಸೊ ಟು ಪರ್ಫಾರ್ಮ್ ದಟ್ ಒನ್, ಫಸ್ಟ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ದ ರೋಲ್ ಆಫ್ ಕಂಟ್ರೋಲರ್ಸ್. ಸೊ ಈ ರೋಲ್ ಕಂಟ್ರೋಲರ್ಸ್ ಏನು ಮಾಡುತ್ತೆ ಅಂತಂದರೆ, ಸೊ ಯಾವುದೇ ಒಂದು ಡಿವೈಸ್ ಅಲ್ಲಿ ಸೊ ದ ಕಂಟ್ರೋಲ್ ವಿಚ್ ವಿಲ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಆ ಸಿಸ್ಟಮ್ ಒಳಗಡೆ ಅಥವಾ ಕಾಂಪೊನೆಂಟ್ ಒಳಗಡೆ ಯಾವುದ್ಯಾವ್ದು ಪವರ್ ಸಪ್ಲೈ ಬೇಕು, ಎಲ್ಲಿಂದ ಎಲ್ಲಿಗೆ ಕಮ್ಯುನಿಕೇಶನ್ ಆಗಬೇಕು, ಡೇಟಾ ಟ್ರಾನ್ಸ್ಫರ್ ಆಗಬೇಕು, ಡಿಸ್ಪ್ಲೇ ಆಗಬೇಕು, ಇನ್ಪುಟ್ಟು ಔಟ್ಪುಟ್ಟು ಎಲ್ಲನೂ ನಮಗೆ ಈ ಕಂಟ್ರೋಲು ಮಾಡುತ್ತೆ. Communication between the computer and the other device is normally handled through the intermediary operators known as the controller. So personal computer, a control may consist of circuitry permanent mounted on the computer motherboard or maybe flexibility. ಈಗ ನಾವು ಕಂಪ್ಯೂಟರ್ ಅಂತ ಒಂದು ಎಕ್ಸಾಂಪಲ್ ತಗೊಂಡ್ರೆ ಈ ಕಂಟ್ರೋಲರ್ ಫಿಕ್ಸ್ಡ್ ಆಗಿರುತ್ತೆ ಮದರ್ ಬೋರ್ಡ್ ಒಳಗಡೆ ಅಥವಾ ಅಸೆಂಬ್ಲಿ ಪಾರ್ಟ್ಸ್ ಒಳಗಡೆ ಇಟ್ ಹ್ಯಾಸ್ ಬಿನ್ ಫಿಕ್ಸ್ಡ್. ಇಟ್ ಮೇ ಟೇಕ್ ದ ಫಾರ್ಮ್ಸ್ ಆಫ್ ಸರ್ಕ್ಯೂಟ್ ಬೋರ್ಡ್ ದಟ್ ಪ್ಲಗ್ ಇನ್ಸ್ ದ ಸ್ಲಾಟ್ ಆನ್ ದ ಮದರ್ ಬೋರ್ಡ್. ಸೊ ಈ ಕಂಟ್ರೋಲಿಂಗ್ ಅಂತ ಪವರ್ ಸಪ್ಲೈ ಅಂಡ್ ಅದರ್ ಅದೇ ಡೇಟಾ ಟ್ರಾನ್ಸ್ಫರ್ಗೆಲ್ಲೂ ಸಪ್ರೇಟ್ ನಮಗೆ ದ ಗೋಲ್ಡನ್ ಕಲರ್ ಲೈನ್ಸ್ ಇರ್ತವೆ. The controller connects via cables to peripheral device within a computer case or maybe perhaps to connect are called a port. ಈಗ ನಾವು ಸಿಸ್ಟಮ್ಮು ಅಥವಾ ಲ್ಯಾಪ್ಟಾಪ್ ಅಂತ ಎಕ್ಸಾಂಪಲ್ ತಗೊಂಡ್ರೆ ನಮಗೆ ಬ್ಯಾಕ್ ಸೈಡ್ ಆಫ್ ದ CPU ಮತ್ತು ಲ್ಯಾಪ್ಟಾಪಲ್ಲೇನೋ USB ಪೋರ್ಟ್ಸು ಆ್ಯಂಡ್ ದೆನ್ VGA ಪೋರ್ಟ್ಸು, HDMI ಪೋರ್ಟ್ಸು, ಪವರ್ ಸಾಕೆಟು, ಸೊ ಲೈಕ್ ದಟ್ ಎಷ್ಟೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಪೋರ್ಟ್ಸ್ ಇರ್ತವೆ. ಸೊ ಆನ್ ದ ಬ್ಯಾಕ್ ಆಫ್ ದ ಕಂಪ್ಯೂಟರ್ ವೇರ್ ಎಕ್ಸ್ಟರ್ನಲ್ ಡಿವೈಸ್ ಕ್ಯಾನ್ ಬಿ ಅಟ್ಯಾಚ್ಡ್. ಈ ಪೋರ್ಟ್ಸ್ ಥ್ರೂ ನಾವೇನು ಮಾಡ್ಬೋದು, ಪೆನ್ ಡ್ರೈವ್ ಕನೆಕ್ಟ್ ಮಾಡ್ಬೋದು, ಪ್ರಿಂಟರ್ ಕನೆಕ್ಟ್ ಮಾಡ್ಬೋದು. ಸೊ ಇನ್ನೂ ಅಡ್ವಾನ್ಸ್ಡ್ ಅದು ಕಾಂಪೊನೆಂಟ್ಸ್ ಅಥವಾ ಟೆಕ್ನಾಲಜೀಸ್ ಅಂತಂದರೆ ನಮಗೆ ವೈರ್ಲೆಸ್ ಕನೆಕ್ಟಿವಿಟಿ, ಈಗ ಪ್ರೊಜೆಕ್ಟರಿಂದ ಲ್ಯಾಪ್ಟಾಪಿಂದ ಪ್ರಿಂಟರು. ಸೊ ದೀಸ್ ಕಂಟ್ರೋಲರ್ಸ್ ಆರ್ ಸಮ್ಟೈಮ್ಸ್ ಸ್ಮಾಲ್ ಕಂಪ್ಯೂಟರ್ ದೆಮ್ಸೆಲ್ವ್ಸ್, ಈಚ್ ವಿತ್ ಇಟ್ಸ್ ಓನ್ ಮೆಮೊರಿ, ಸರ್ಕ್ಯೂಟರಿ ಆ್ಯಂಡ್ ಸಿಂಪಲ್ CPU ದಟ್ ಪರ್ಫಾರ್ಮ್ಸ್ ಎ ಪ್ರೋಗ್ರಾಮ್ ಡೈರೆಕ್ಟೆಡ್ ಟು ದ ಆಕ್ಟಿವ್ ಆಫ್ ದ ಕಂಟ್ರೋಲರ್. So the personal computer arena to develop a standard such as universal serial bus, a short form ನಾವು USB ಅಂತ ಕರಿತೀವಿ, or maybe fire wires by which a large or maybe single control is able to handle a varieties of devices. So ಈಗ ಜಸ್ಟ್ ನಾವು ಹೇಳಿದೆ, ನಾವು ಒಂದು ಲ್ಯಾಪ್ಟಾಪಿಂದ USB ಥ್ರೂ ಕನೆಕ್ಟ್ ಮಾಡಿಕೊಂಡು ಪ್ರಿಂಟರ್ ಕನೆಕ್ಟ್ ಮಾಡ್ಬೋದು ಅಥವಾ ಮೌಸು, ಕೀಬೋರ್ಡ್ಸು ಅಥವಾ ಪ್ರೊಜೆಕ್ಟರ್ಸು. ಸೊ ಲೈಕ್ ದಟ್ ವಿ ಕ್ಯಾನ್ ಏಬಲ್ ಟು ಕನೆಕ್ಟ್ ವೆರೈಟೀಸ್ ಆಫ್ ಡಿವೈಸಸ್. The list of devices on the market today that can communicate with a USB controller include mouse, printers, scanners, mass storage device, digital cameras and smartphones. So each controller communicates with the computer itself by means of connections to the same bus that connects the computer CPU and main memory. So ಇಲ್ಲಿ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ, ಕಂಟ್ರೋಲರ್ ಅಟ್ಯಾಚ್ ಟು ದ ಮೆಷಿನ್ ಬಸ್. ಇಲ್ಲಿ CPU ಇದೆ, ಮೇನ್ ಮೆಮೊರಿ ಇದೆ. ಸೊ ಈ ಡಯಾಗ್ರಾಮಲ್ಲಿ ನಮಗೆ CPU ಮತ್ತು ಮೇನ್ ಮೆಮೊರಿ ಮಾತ್ರ ತೋರಿಸಿದ್ದಾರೆ. ಬಟ್ ನಾವು ಇನ್ಡೆಪ್ತ್ ಆಗಿ ಒಂದು ಸರ್ಕ್ಯೂಟ್ನ ತಗೊಂಡಾಗ ಅಥವಾ ಅಸೆಂಬ್ಲಿ ಪಾರ್ಟ್ಸ್ನ ತಗೊಂಡಾಗ ನಮಗೆ ಡಿಫ್ರೆಂಟ್ ಮೆಮೊರಿ, ರ್ಯಾಮು, ಪ್ರೊಸೆಸರ್ಗೆಲ್ಲ ಕನೆಕ್ಟಿವಿಟಿ ಇರುತ್ತೆ. ಸೊ ಥ್ರೂ ದಿಸ್ ದ ಬಸ್ ವಿಚ್ ವಿ ಕಂಟ್ರೋಲ್ ದ CD ಡ್ರೈವು, ಕಂಟ್ರೋಲ್ ಇನ್ ದ ಮೋಡಮ್ಮು,
ಕಂಟ್ರೋಲರ್ ಮಾನಿಟರು, ಕಂಟ್ರೋಲ್ ಇನ್ ದ ಡಿಸ್ಕ್ ಡ್ರೈವ್. ಯಾವ್ದಾವ್ದು ಕಾಂಪೊನೆಂಟ್ಸ್ ಇರುತ್ತೋ ಎಲ್ಲ ಕಾಂಪೊನೆಂಟ್ಸ್ಗೂ ನಮಗೆ ಥ್ರೂ ಕಂಟ್ರೋಲರ್ ವಿಚ್ ವಿಲ್ ಬಿ ಹ್ಯಾವಿಂಗ್ ದ communications. From this portion, it is able to monitor the signals being sent between the CPU and main memory as well as the inject its own signal onto the bus. The CPU sends a message on the bus to store a bit pattern at the memory location that is assigned to a controller. The bit pattern is actually stored in the controller rather than the main memory. If the CPU tries to read the data from such a memory location as in load instruction, it will receive the bit pattern from the controller rather than from the memory. So ಈಗ ನಾವು ಡೇಟಾನ ಕಳಿಸಿದ್ದೀವಿ ಏನೋ ಲೋಡ್ ಮಾಡೋಕ್ಕೆ, ಅದು ಎಲ್ಲಿಗೆ ಹೋಗುತ್ತೆ? ಈ ಥ್ರೂ ಕಂಟ್ರೋಲರ್ ಬಸ್ಸಸ್ ಇಂದ ವಿಚ್ ಇಸ್ ಗೋಯಿಂಗ್ ಟು ಲೋಡಿಂಗ್ ಅಂತ ದ ಮೆಮೊರಿ ಆಗಿರ್ಬೋದು ಅಥವಾ CPU ಆಗಿರ್ಬೋದು, ಇಟ್ ವಿಲ್ ಲೋಡ್. So such a communication system is called a memory mapped IO because the computer input output devices appear to be various memory locations. ಸೊ ಇಲ್ಲಿ ಕಂಟ್ರೋಲರ್ ಇಂದನೂ ಇಟ್ ಈಸ್ ಲೋಡ್ ಆಗುತ್ತೆ ಆ್ಯಂಡ್ ದೆನ್ ಸೈಮಲ್ಟೇನಿಯಸ್ಲಿ ನಮಗೆ ಮೆಮೊರಿನೂ ಸಪೋರ್ಟ್ ಆಗಬೇಕು, ರೈಟ್? ಸೊ ದಟ್ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟೆಡ್ ಇನ್ ದ ಫಾರ್ಮ್ ಆಫ್ ವಾಟ್ ದಿ ಮೆಮೊರಿ ಮ್ಯಾಪ್ಡ್ IO. ಸೊ ಇಲ್ಲಿ ಮೆಮೊರಿ ಇರುತ್ತೆ, ರೈಟ್? ಆ್ಯಂಡ್ ದೆನ್ ಬಸ್ ಥ್ರೂ ಕಂಟ್ರೋಲರು ಆ್ಯಂಡ್ ದೆನ್ CPU ಇಂದ ಡೇಟಾ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ವಿತಿನ್ ದಟ್ ವಿಲ್ ಬಿ ಹ್ಯಾವಿಂಗ್ ಕನೆಕ್ಟೆಡ್ ಟು ದ ಕಂಟ್ರೋಲರ್ ಆ್ಯಂಡ್ ದೆನ್ ಪೆರಿಫೆರಲ್ ಡಿವೈಸಸ್. ಸೊ ನೆಕ್ಸ್ಟ್ ಸೆಕೆಂಡ್ ಕಾಂಪೊನೆಂಟ್ ಡೈರೆಕ್ಟ್ ಮೆಮೊರಿ ಆಕ್ಸೆಸ್. The controller is attached to the computer bus. It can carry on its own communication with the main memory during those nanoseconds in which CPU is not using a bus. This ability of controller is access the main memory is known as the direct memory access. This is short form again ನಾವು DMA ಅಂತ ಕರಿತೀವಿ. It is significant asset to a computer performance. To retrieve data from sector of a disk, the CPU can send a request encoded as a bit pattern to the controller attached to the disk, asking the controller to read the sector and place the data in specified area of a main memory. So the CPU can then continue with the other task while the controller performs the read operation and deposits the data in main memory via DMA. ಸೊ ಈಗ ಸೈಮಲ್ಟೇನಿಯಸ್ಗೆ ನಮ್ಗೆ ಏನಾಗ್ತಾ ಇರುತ್ತೆ, ರೀಡಿಂಗು, ರೈಟಿಂಗು ಆ್ಯಂಡ್ ದೆನ್ ಅದರ್ ಡೇಟಾ ಏನೋ ಟ್ರಾನ್ಸ್ಮಿಷನ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆಲ್ಲನೂ ವಿಲ್ ಬಿ ಹ್ಯಾವಿಂಗ್ ದ ವಾಟ್ ದ ಕಂಟ್ರೋಲ್ ಇಟ್ ಈಸ್ ಗೋಯಿಂಗ್ ಟು ರೆಸ್ಪಾನ್ಸಿಬಲ್ ಟು ಪರ್ಫಾರ್ಮ್ ದ ಸೆವರಲ್ ದಿ ಡೇಟಾ ಟ್ರಾನ್ಸ್ಮಿಷನ್ ಅಟ್ ಎ ಸೇಮ್ ಟೈಮ್. Two activities will be performed at the same time. The CPU will be executing a program and controller will be overseeing the transfer of data between the disk and the main memory. So just now ಹೇಳಿದಲ್ಲ, so that it is going to match us with this point. So next, third, handshaking. The transfer of data between the two computers components is rarely one-way affair. So printer as a device that receives the data, the truth is that printer also sends back to the computer. So handshaking ಅಂತಂದ್ರೆ just mutual exchange. ಸೊ ಈಗ ನಾನು ಸಿಸ್ಟಮ್ ಇಂದ ಪ್ರಿಂಟ್ ಕೊಡ್ತೀನಿ ಪ್ರಿಂಟರ್ಗೆ. ಸೊ ಪ್ರಿಂಟ್ ಕೊಟ್ಟಿದ ತಕ್ಷಣ ಏನಾಗುತ್ತೆ, ಇಟ್ ಈಸ್ ಗೋಯಿಂಗ್ ಟು ಸೆಂಡ್ ಎ ಸಿಗ್ನಲ್ ಕಂಪ್ಯೂಟರ್ ಇಂದ ನಮಗೆ ಪ್ರಿಂಟರ್ಗೆ ಸಿಗ್ನಲ್ ಹೋಗುತ್ತೆ, ಅಂದರೆ ಒಂದು ಲೈಟ್ ಬ್ಲಿಂಕ್ ಆಗುತ್ತೆ. ಸೊ ದ ಕಂಪ್ಯೂಟರ್ ಕ್ಯಾನ್ ಪ್ರೊಡ್ಯೂಸ್ ಅಂಡ್ ಸೆಂಡ್ ಎ ಕ್ಯಾರೆಕ್ಟರ್ಸ್ ಟು ಎ ಪ್ರಿಂಟರ್ ಮಚ್ ಫಾಸ್ಟರ್ ದ್ಯಾನ್ ದ printer can print them. If a computer blindly sends a data to printer, the printer would quickly fall behind, resulting in lost data. ಸೊ ಅದು ಇನ್ನು ಕಂಪ್ಲೀಷನ್ ಆಗಿರೋದಿಲ್ಲ, ಅದಕ್ಕಿಂತ ಮುಂಚೆ ನಾವು ಇನ್ನೊಂದು ಪ್ರಿಂಟರ್ ಕೊಟ್ಟಾಗ ಏನಾಗುತ್ತೆ, ಇಟ್ ವಿಲ್ ಬಿ ಪುಟ್ ಇಟ್ ಇನ್ ದ ಕ್ಯೂ ಆರ್ ಮೇ ಬಿ ಲಾಸ್ಟ್. Thus a process such as printing a document involves a constant two-way dialogue known as a handshaking. ಸೊ ಅಂತಂದರೆ ಕಂಪ್ಯೂಟರಿಂದ ಪ್ರಿಂಟರ್ಗೆ ಕಮ್ಯುನಿಕೇಷನ್ ಆಗಬೇಕು ಆ್ಯಂಡ್ ದೆನ್ ಪ್ರಿಂಟರಿಂದ ಕಂಪ್ಯೂಟರ್ಗೆ ಕಮ್ಯುನಿಕೇಷನ್ ಆಗಬೇಕು. ಸೊ ಅಂದರೆ ಇನ್ ದ ಫಾರ್ಮ್ ಆಫ್ ಡೈಲಾಗು. ಸೊ ಸಿಸ್ಟಮು ರೆಡಿ ಇದೆ ಆ್ಯಂಡ್ ದೆನ್ ಪ್ರಿಂಟರು ರೆಡಿ ಇದೆ. ಸೊ ದಟ್ ದ ಪ್ರೊಸೆಸ್ನ ಏನಂತ ಕರಿತೀವಿ ಅಂತಂದರೆ ಹ್ಯಾಂಡ್ ಶೇಕಿಂಗ್ ಅಂತ ಕರಿತೀವಿ. In which the computer and the peripheral device exchange information about the device status and coordinate their activities. ಸೊ ಕನೆಕ್ಟ್ ಮಾಡಿದ ತಕ್ಷಣ ನಾವು ಪ್ರಿಂಟರ್ನ ಸಿಸ್ಟಮಿಗೆ ಕನೆಕ್ಟ್ ಮಾಡ್ತೀವಿ. ಕನೆಕ್ಟ್ ಮಾಡಿದ ತಕ್ಷಣ ಏನಾಗುತ್ತೆ, ಡಿಟೆಕ್ಷನ್ ಆಗಿದೆಯಾ ಇಲ್ವಾ ಅಂತ ನಮಗೆ ಸ್ಟೇಟಸ್ ಬರುತ್ತೆ. ಹ್ಯಾಂಡ್ ಶೇಕಿಂಗ್ ಆಫನ್ ಇನ್ವಾಲ್ವ್ಸ್ ದ ಸ್ಟೇಟಸ್ ವರ್ಡ್ ವಿಚ್ ಈಸ್ ಬಿಟ್ ಪ್ಯಾಟರ್ನ್ ದಟ್ ಈಸ್ ಜನರೇಟೆಡ್ ಬೈ ದ ಪೆರಿಫೆರಲ್ ಡಿವೈಸ್ ಅಂಡ್ ಆಲ್ಸೋ ಸೆಂಟ್ ಟು ದ ಕಂಟ್ರೋಲರ್. ಸೊ ಹ್ಯಾಂಡ್ ಶೇಕಿಂಗ್ ಅಲ್ಲಿ ಸ್ಟೇಟಸ್ ವರ್ಡ್ ಆರ್ ಮೇ ಬಿ ದ ಬ್ಲಿಂಕಿಂಗ್ ಆಫ್ ಎ ಲೈಟ್. So that which is going to stay indicating under the status. The status word is a bit map in which a bit reflects the condition of the device. So ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಿದಲ್ಲ, ಪ್ರಿಂಟ್ ಕೊಟ್ಟಿದ ತಕ್ಷಣ ಏನಾಗುತ್ತೆ, ಆ ಸ್ಟೇಟಸ್ ವರ್ಡ್ ಬ್ಲಿಂಕ್ ಆಗುತ್ತೆ. ಸೊ ಬ್ಲಿಂಕ್ ಆದ ಆ ಲೈಟ್ ಇಂಡಿಕೇಟ್ ಏನು ಮಾಡುತ್ತೆ, ಎಸ್ ಇಟ್ ಹ್ಯಾಸ್ ಬಿನ್ ರೆಡಿ ಆ್ಯಂಡ್ ದೆನ್ ನಾನು ಪ್ರಿಂಟ್ ಮಾಡೋಕ್ಕೆ ರೆಡಿ ಇರ್ತೀನಿ ಅಂತ ಹೇಳ್ಬಿಟ್ಟು ಅದು ಇಂಡಿಕೇಟ್ ಮಾಡುತ್ತೆ.
So next, third is a popular communication media. Communication between a computer device is handled over a two types of path, parallel and serial. ಸೊ ಈಗ ನಾವು ಸಿಸ್ಟಮ್ ಇಂದ ಪ್ರಿಂಟರ್ಗಾಗಲಿ ಅಥವಾ ಬೇರೆ ಯಾವುದೋ ಒಂದು ಡಿವೈಸ್ಗಾಗಲಿ ಕಮ್ಯುನಿಕೇಶನ್ ಮಾಡಬೇಕು. ಸೊ ನಾನೇನು ಮಾಡ್ತೀನಿ, USB ಯೂಸ್ ಮಾಡ್ತೀನಿ, ಅಥವಾ ಅದು ವಾಟ್ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಕೇಬಲ್ ಯೂಸ್ ಮಾಡ್ತೀನಿ, ಅಥವಾ UART ಕೇಬಲ್ ಯೂಸ್ ಮಾಡ್ತೀನಿ. ಸೊ ಲೈಕ್ ದಟ್ ನಮಗೆ ಯಾವ ಅಪ್ಲಿಕೇಶನ್ಗೆ ಯೂಸ್ ಆಗುತ್ತೋ ಆ ಥರ ಡಿಫ್ರೆಂಟ್ ಕೇಬಲ್ಸ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. So signals are transferred with respect to each other. The parallel communication, several signals are transferred at the same time, each on a separate line. So parallel ಆಗಿ ಅಂತಂದ್ರೆ ಈಗ USB ಕೇಬಲ್ ನಾನು 100 pages ನ ಪ್ರಿಂಟ್ ಕೊಡ್ತೀನಿ. So it is going to send to the parallel instruction or maybe the signal to print the 100 pages simultaneously. So ಅಂತಂದ್ರೆ parallel ಆಗಿ ಎಲ್ಲ contents ನ send ಮಾಡುತ್ತೆ. So such a technique is capable of transferring data rapidly but requires a relatively complex communication path. So examples include computer internal bus where multiple wires are used to allow large blocks of data and other signs to be transmitted simultaneously. So next, serial communication. So serial communication maybe ನಿಮಗೆ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಬಗ್ಗೆ ಗೊತ್ತಿರ್ಬೋದು. ಸೊ ಈಗ ಪ್ರೀವಿಯಸ್ ಓಲ್ಡನ್ ಅಪ್ರೋಚ್ ಅಲ್ಲೇನೋ ಪೋಸ್ಟ್ ಆಫೀಸಲ್ಲಿ ಮತ್ತೆ ಬ್ಯಾಂಕಿಂಗ್ ಎಲ್ಲೇನೋ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ನ ಯೂಸ್ ಮಾಡ್ತಾ ಇದ್ರು. ಅಂದರೆ ಡಾಟ್ ಈಗ ಏನೇ ಒಂದು ವರ್ಡ್ ಟೈಪ್ ಮಾಡಬೇಕು ಅಂತಂದ್ರು ಅದು ಡಾಟ್ ಆಗಿ ಟೈಪ್ ಮಾಡ್ಕೊಂತ ಹೋಗುತ್ತೆ, ತುಂಬ ಲೇಟು, ರೈಟ್. ಸೊ ಸೀರಿಯಲಿ ಇಟ್ ಇಸ್ ಗೋಯಿಂಗ್ ಟು ಸೆಂಡಿಂಗ್ ಅ ಡೇಟಾ. ದ serial communication requires a simple data path than parallel communication, which reason for its popularity. USBs and firewires, which offers a relatively high speed data transfer over a short distance, only a few meters, are examples of a serial communication systems. So and then this is another example, USB. It is a serially it is going to sending a data. For slightly longer distance, serial communication over Ethernet connection either by wires or by radio broadcast are popular. So for communication over greater distance, traditional voice telephone lines dominated the personal computer arena for many years. So ಈಗ ನಾವು based upon the technology, ರೈಟ್. ಈಗ ನಮಗೆ ವಾಯ್ಸ್ ಬೇಕಾ ಅಥವಾ ಜಸ್ಟ್ ಪ್ರಿಂಟಿಂಗ್ ಬೇಕಾ ಅಥವಾ ಅದ್ರ ಮೇಲೆ ನಾವು ಸೆಲೆಕ್ಷನ್ ಮಾಡ್ಕೋತೀವಿ. These communication paths consisting of single wire over which tone are transferred one after the other are inherently serial systems. The transfer of digital data over these lines is accomplished by the first converting bit pattern to the audible tones by means of modem. So ಈ modem ಏನು ಮಾಡುತ್ತೆ, ನಾವು ಏನು ಇನ್ಫಾರ್ಮೇಶನ್ ಕಳಿಸ್ತೀವೋ ಮಾಡ್ಯುಲೇಟರ್ ಮತ್ತೆ ಡಿಮಾಡ್ಯುಲೇಟರ್ ಸೊ ಕನ್ವರ್ಟ್ ಮಾಡುತ್ತೆ and then send ಮಾಡುತ್ತೆ. Transferring these tones serially over the telephone system and then converting tones back into the bits by another modem at the destination. ಸೊ ನಾನು ಈಗ ಒಂದು ಮೆಸೇಜ್ ಮಾಡ್ತಾ ಇದ್ದೀನಿ, ಒಂದು ಫೈಲ್ ಕಳಿಸ್ತಾ ಇದ್ದೀನಿ ಒಂದು ಲೊಕೇಶನ್ ಇನ್ನೊಂದು ಲೊಕೇಶನ್ಗೆ. ಸೊ ನಾನು ಸೆಂಡ್ ಮಾಡೋಂಥ ಡೇಟಾ ಥ್ರೂ ನನ್ನ ಮೋಡಮಿಂದ ಹೋಗುತ್ತೆ ಆ್ಯಂಡ್ ದೆನ್ ಅವ್ರಿಗೆ ರಿಸೀವ್ ಆಗಿರೋಂಥ ಡೇಟಾ ಮೋಡಮಿಂದನೋ ಅಥವಾ ರೌಟರಿಂದನೋ ಅವ್ರಿಗೆ ರಿಸೀವ್ ಆಗುತ್ತೆ. So next, last component is a communication rates. The rate at which bits are transferred from a one computing component to another is measured in the bits per second, shortly known as BPS. ಸೊ ನಾವು ರೇಟ್ನ ಅಂದರೆ ಎಷ್ಟು ರೇಟಲ್ಲಿ ನಾವು ಟ್ರಾನ್ಸ್ಮಿಷನ್ ಆಗ್ತಾ ಇದೆ ಮತ್ತು ರಿಸೀವ್ ಆಗ್ತಾ ಇದೆ ಆ ಥರ ಮೆಜರ್ ಮಾಡೋಕ್ಕೆ ಏನು ಮಾಡ್ತೀವಿ, ಬಿಟ್ಸ್ ಪರ್ ಸೆಕೆಂಡ್ಸ್ ಕಾಂಪೊನೆಂಟ್ನ ಯೂಸ್ ಮಾಡ್ತೀವಿ. ಕಾಮನ್ ಯೂನಿಟ್ಸ್ ಇನ್ಕ್ಲೂಡ್ KBPS, ಕಿಲೋ equal to the 1000 BPS, MBPS, mega BPS equal to the 1 million BPS, and GBPS, giga BPS equal to the 1 million BPS. So just 8 KBPS, MBPS, and then GBPS, like that different the communication rates. In abbreviation, lowercase b usually means bit, whereas upper b means byte. So representation ಈ ತರ ನಾವು ಯೂಸ್ ಮಾಡ್ತೀವಿ. Small b indicates what bit, and then uppercase B, which is going to represent the byte. For short distance communication, USB 2.0 and FireWire provides a transfer rate of several hundred Mbps, which is sufficient for most multimedia application. And distance ತುಂಬಾ ಕಡಿಮೆ ಇತ್ತು ಅಂತಂದ್ರೆ ಏನು ಪ್ರಿಂಟರ್ ಇಂದ ಸಿಸ್ಟಮ್ ಇಂದ ಬೇರೆ ಯಾವುದೋ ಒಂದು ಡಿವೈಸು, ಸೊ ವಿಲ್ ಯೂಸ್ ದ USB. So combined with their convenience and the relatively low cost is why they are popular for communication between home computers and local peripherals such as printers, external disk drives, and cameras. So by combining multiplexing and data compression techniques,
traditional voice telephone system were able to support transfer rate of 57.6 kbps. ಅಂದ್ರೆ ಏನು ಎಕ್ಸಿಸ್ಟಿಂಗ್ ಟೆಕ್ನಾಲಜಿ ಇದೆ ಟ್ರೆಡಿಷನಲ್ ಸಿಸ್ಟಮ್ಸ್ ಅಂಡ್ ದೆನ್ ದ ಮಲ್ಟಿಪ್ಲೆಕ್ಸಿಂಗ್ ಟೆಕ್ನಿಕ್ಸ್ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಇಷ್ಟು ರೇಟಲ್ಲಿ ಡೇಟಾ ಟ್ರಾನ್ಸ್ಫರ್ಗೆ ರೇಟ್ನ ಕೊಡ್ಬೋದು. This falls short of the need of today multimedia and internet application such as high definition video streaming from sites like Netflix or YouTube. So to play MP3 music recording requires a transfer rate of about 64 kbps, and to play even low quality voice clips require the transfer rate measured in units of a Mbps. So this way alternatives such as DSL, cable and satellite links which provides a transfer rate well into the Mbps range have replaced traditional audio telephone systems. Thank you.